ಕೆಲವೊಂದು ಅವ್ರ ಬಿಹೇವಿಯರ್ದಿಂದ ವರ್ತನೆಗಳಿಂದ ನಾವು ತಿಳ್ಕೊಬೇಕಾಗಿಲ್ಲ. ಆ ದಿಶೆಯಲ್ಲಿ ಸತೀಶ್ ಅವರು ಭಾಳ ವರ್ಷಗಳಿಂದ ರಾಜಕೀಯ ಫೀಲ್ಡಲ್ಲಿದ್ದಾರೆ. ಅವರು ಒಂದು ರೀತಿಯಿಂದ ದೇವೇಗೌಡರು ಇದ್ದಂಗೆ ರಾಜಕೀಯ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಇರ್ತಾರೆ. ತಮ್ಮ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅದ್ರ ಮೇಲೆ ಯಾವಾಗಲೂ ಸೆಟ್ಲೈಟ್ ಇಟ್ಟಿರ್ತಾರೆ. ಹೀಗಾಗಿ ಅವ್ರು ಹೇಳೋದ್ರಲ್ಲಿ ಅರ್ಥದ. 5 ವರ್ಷ ಸಿದ್ದರಾಮಯ್ಯನವರು 2028 ನಾವು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಅದು ಆಗ್ತಾರೋ ಇಲ್ಲವೋ ಬೇರೆ ವಿಷಯ. ಆ ಸಂದರ್ಭದಲ್ಲಿ ಅದು ಒಂದು ವೇಳೆ ಡಿ ಕೆ ಶಿ ಅವರು ಭಾಳಷ್ಟು ಪ್ರಯತ್ನ ಈ ಸಲ ಮಾಡಿದರೆ ಕಷ್ಟ ನಮ್ಮ ಡಿ ಕೆ ಶಿ ಅವರಿಗೆ. ಕಾರಣ ಅಂದ್ರೆ ಸಿದ್ದರಾಮಯ್ಯನವರು ದಲಿತ ಸಿ ಎಮ್ಮರನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಪರಮೇಶ್ವರ್ ಅವರು ಈಗಾಗಲೇ ಆ ಒಂದು ಸಾಲಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ಒಂದು ವೇಳೆ ಈ ಸಲ ಸಿ ಎಂ ಪರಮೇಶ್ವರ್ ಅವರಾಗೆ ಬರುವ 2022 ಚುನಾವಣೆಯಲ್ಲೇ ಕಾಂಗ್ರೆಸ್ ಬಹುಮತ ಪಡಿತಂದ್ರೆ ಅವರೇ ಕಂಟಿನ್ಯೂ ಆಗಿ ಹೋಗ್ತಾರೆ ಅನ್ನೋದು ಸೂಕ್ಷ್ಮವಾಗಿ ತಿಳಿಯುವಂಥ ವಿಷಯ. ಅದಕ್ಕಾಗಿ ಡಿ ಕೆ ಶಿ ಅವರು ಅದ್ರ ಸಹಿತ ಅನೇಕ ಸಲ ಯೋಚನೆ ಮಾಡಿ ಬದಲಿಸ್ತಾ ಇರುವಂಥದ್ದು ನಾನು ಸೇಮ್ ಬೇಕು ಅಂತ. ಆದರೆ ಅದು ಒಂದು ಟ್ಯಾಕ್ಟಿಕ್ಸ್. ಆದರೆ ಅವರು ತಾವು ಆದ್ರೆ ಆಗ್ತೀವಿ, ಇಲ್ಲಾಂದ್ರೆ ಇನ್ನೊಬ್ರು ಬೇಡ, ಇದು ಸಹಿತಲ್ಲಿ ಅದು ಕಾಣ್ತದೆ. ಹೀಗಾಗಿ ನಾವೆಲ್ಲ ಪತ್ರಕರ್ತರು ಏನೇನೋ ಕನಸು ಕಾಣ್ತಾ ಇರ್ತೀವಿ, ಏನೇನೋ ವಾದ ಮಾಡ್ತಾ ಇರ್ತೀವಿ. ಆದರೆ